ಇದು ಟ್ರೂ ಲವ್. ಒಂದೊಂದು ನೆನಪುಗಳು ಸಾವಿರ ಅರ್ಥಗಳು. ಒಂದೊಂದು ನೆನಪುಗಳು ಸಾವಿರ ಅರ್ಥಗಳು. ಇದು ಒಂಟಿ ಬದುಕು, ದ್ವಂದ್ವ ನಿಲುವಿನ ಒಂಟಿ ಬದುಕು. ಸಾಗುತ್ತಿತ್ತು ಜೀವನ ಸರಾಗವಾಗಿ, ಆರಾಮಾಗಿ, ನೆಮ್ಮದಿಯಾಗಿ. ಯಾವ ಕೆಟ್ಟ ಕಣ್ಣು ಬಿತ್ತೋ ಏನೋ, ದಿಗ್ಭ್ರಾಂತನಾಗಿ ನಾನು ಬಲಿಯಾದೆ. ನನ್ನವರಿಗೆ ನನ್ನ ವಿರುದ್ಧವೇ ಕೆಟ್ಟ ವಿಚಾರಗಳು ಕಿವಿಗೆ ಅಪ್ಪಳಿಸಿದ್ದವು. ದ್ವಂದ್ವ ನಿಲುವಿನ ಒಂಟಿ ಬದುಕಿಗೆ ಮುನ್ನುಡಿ ಬರೆದಿದ್ದವು. ಸಾಗುತ್ತಿದೆ ಜೀವನ, ಎಲ್ಲ ಇದ್ದು ಯಾರೂ ಇಲ್ಲದ ಜೀವನ. ಗುರಿ ಮುಟ್ಟುವ ನಂಬಿಕೆಯ ಆದರ್ಶದ ಜೀವನ. ಸಾಗಿದೆ ಜೀವ ಮುಪ್ಪಿನ ತೀರ. ಸಾಗಬೇಕು ಇನ್ನೊಂದು ತೀರ, ಸಾವಿನ ತೀರ. ದೂರ, ಬಲು ದೂರ ಜೀವನ ಸಾಗರ. ಕಷ್ಟಕರ, ದುಃಖಕರದ, ಯಾರೋ ಕನಿಕರ ತೋರದ ಹಣದ ಭಾರ. ನಿರೀಕ್ಷೆಯ ಭಾರ ಹೊರಲಾಗದೆ ಬೆನ್ನು ಬಾಗಿದೆ, ದೇಹ ಬಾಡುತ್ತಿದೆ. ಮಕ್ಕಳನ್ನು ಆಕಳಂತೆ ಅಕ್ಕರೆ ಮಾಡಿ ಅಂತರಂಗದಲ್ಲೇ ಬಳಲಿ ಹೋದೆ. ತಾತ್ಸಾರಕ್ಕೆ ತೆರೆ ಎಳೆದ್ರು. ಆತ್ಮವಿಮರ್ಶೆಗೆ ಅರ್ಥವೇ ಇಲ್ಲದಂತಾಯಿತು. ಹೆಂಡತಿಯ ಮುನಿಸು ಮುದುಡಿ ಅತಿರೇಕದ ಹಾದಿ ತಪ್ಪಿತ್ತು. ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳು ಆಗಲೇ ತುಕ್ಕು ಹಿಡಿದಿದ್ವು. ಆದರೂ ಆಸರೆ, ಆಶ್ರಯ, ಅನುಕಂಪ ಬೇಡಲಾರೆ, ಕೊರಗಲಾರೆ. ಯಾಕಂದ್ರೆ ನಾ ಮಾಡಿದ ಪಾಪ ಇನ್ನೂ ಉಳಿದಿದೆ, ಇನ್ನೂ ಉಳಿದಿದೆ. ವಿಮರ್ಶೆ. ಈ ಕವಿತೆಯಲ್ಲಿ ಒಂಟಿತನ, ಕುಟುಂಬದೊಳಗಿನ ಅರ್ಧಭ್ರಾಂತಿ, ವಯಸ್ಸಿನ ಹೊರೆ, ನಿರಾಸೆ ಮತ್ತು ಆತ್ಮವಿಮರ್ಶೆಯ ಆಳವಾದ ಭಾವನೆಗಳು ವ್ಯಕ್ತವಾಗಿವೆ. ವಿಶೇಷವಾಗಿ ದ್ವಂದ್ವ ನಿಲುವಿನ ಒಂಟಿ ಬದುಕು ಎಂಬ ಸಾಲು ಇಡೀ ಕವಿತೆಯ ಕೇಂದ್ರ ಭಾವವನ್ನ ಚೆನ್ನಾಗಿ ಹಿಡಿದಿಟ್ಟಿದೆ. ಕವಿತೆಯ ಸಾರಾಂಶ ಹೀಗಿದೆ: ಜೀವನದ ಆರಂಭದಲ್ಲಿ ಸರಾಗವಾಗಿದ್ದರೂ ಯಾವುದೋ ಕಾರಣದಿಂದ ತಮ್ಮವರೇ ವಿರೋಧಿಗಳಾದರು. ತಪ್ಪು ಮಾತುಗಳು ಮತ್ತು ಅಪಪ್ರಚಾರಗಳು ಬದುಕಿನಲ್ಲಿ ಬಿರುಕು ಮೂಡಿಸಿದವು. ಗುರಿ ಮತ್ತು ನಂಬಿಕೆಯೊಂದಿಗೆ ಬದುಕು ಸಾಗಿಸಿದರೂ ವಯಸ್ಸು ಹೆಚ್ಚಾಗುತ್ತಾ ಜೀವನದ ಹೊರೆ ಅಸಹನೀಯವಾಯಿತು. ಮಕ್ಕಳಿಗಾಗಿ ತ್ಯಾಗ ಮಾಡಿದರೂ ಕೊನೆಯಲ್ಲಿ ನಿರ್ಲಕ್ಷ್ಯ ಮತ್ತು ದೂರವಾಗುವ ನೋವು ಅನುಭವಿಸಲಾಯಿತು. ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿ ಸಂಬಂಧಗಳಲ್ಲಿ ತುಕ್ಕು ಹಿಡಿದಂತಾಯಿತು. ಆದರೂ ಕುಟುಂಬವನ್ನ ಬಿಟ್ಟು ಬಿಡಲು ಮನಸ್ಸಾಗುವುದಿಲ್ಲ. ಯಾಕೆಂದರೆ ತನ್ನದೇನೋ ಪಾಪ ಅಥವಾ ಕರ್ಮದ ಫಲವನ್ನ ಇನ್ನೂ ಅನುಭವಿಸಬೇಕಿದೆ ಎಂಬ ಭಾವನೆ ಕಾಡುತ್ತದೆ. ಕವಿತೆಯ ಕೊನೆಯ ಸಾಲು: ನಾ ಮಾಡಿದ ಪಾಪ ಇನ್ನೂ ಉಳಿದಿದೆ, ಇನ್ನೂ ಉಳಿದಿದೆ. ಇದು ಜೀವನದ ನೋವುಗಳ ಮಧ್ಯೆ ಆತ್ಮ ಪರಿಶೀಲನೆ ಮತ್ತು ವಿಧಿಯ ಮುಂದೆ ಇರುವ ಅಸಹಾಯಕತೆಯನ್ನ ಬಹಳ ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸುತ್ತೆ. ಈ ರೂಪದಲ್ಲಿ ಕವಿತೆಯ ನೋವು, ಏಕಾಂತ ಮತ್ತು ಬದುಕಿನ ತಾತ್ವಿಕ ಚಿಂತನೆ ಹೆಚ್ಚು ಸ್ಪಷ್ಟವಾಗಿ ಓದುಗರ ಮನಸ್ಸಿಗೆ ತಲುಪುತ್ತೆ. ವಿಶೇಷವಾಗಿ ಕೊನೆಯ ಇನ್ನೂ ಉಳಿದಿದೆ ಪುನರಾವರ್ತನೆ ಕವಿತೆಗೆ ಗಾಢವಾದ ಪ್ರತಿಧ್ವನಿಯನ್ನ ನೀಡುತ್ತೆ.